ನಾವಿವತ್ತು ಸಂವಿಧಾನದ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡೋಣ. ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 20 ಆರ್ಟಿಕಲ್ 368. ಈ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದರ ಸಿಗ್ನಿಫಿಕೆನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಂತಂದರೆ, ಯಾಕೆ ಈ ಅಮೆಂಡ್ಮೆಂಟ್ ಪ್ರೊವಿಷನ್ನ ಕಾನ್ಸ್ಟಿಟ್ಯೂಷನಲ್ಲೇ ಸೇರಿಸಿದ್ರು? ಯಾಕಂದರೆ ಸಮಯ ಹಿಂಗೆ ಇರಂಗಿಲ್ಲ. ಹೊಸ ಹೊಸ ಚಾಲೆಂಜಸ್ ಬರ್ತಾವೆ, ಹೊಸ ಹೊಸ ನೀಡ್ಸ್ ಕ್ರಿಯೇಟ್ ಆಗ್ತವೆ, ಹೊಸ ಹೊಸ ಕಂಡೀಷನ್ಸ್ ಉದ್ಭವ ಆಗ್ತವೆ. ಈ ಬದಲಾದ ಸಮಯದೊಂದಿಗೆ ಕಾನ್ಸ್ಟಿಟ್ಯೂಷನ್ ಕೂಡ ಬದಲಾಗಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ನಲ್ಲಿ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ, ಅದು ಅಪ್ಡೇಟ್ ಮಾಡ್ತೀವಲ್ವಾ? ಆಂಡ್ರಾಯ್ಡ್ 6, 7, ಕಿಟ್ಕ್ಯಾಟು, ಲಾಲಿಪಾಪ್ ಅಂತ ಹೇಳಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಲ್ಲ. ಹಾಗೇನೆ ಕಾನ್ಸ್ಟಿಟ್ಯೂಷನ್ ಕೂಡ ಅಪ್ಡೇಟ್ ಆಗಬೇಕು. ಕಾನ್ಸ್ಟಿಟ್ಯೂಷನ್ 2.0, ಕಾನ್ಸ್ಟಿಟ್ಯೂಷನ್ ಪ್ರೋ ಆಗೋದು ಬೇಡವಾ? ಬೇಕು. ಹಾಗಾಗಿ ಈ ಅಮೆಂಡ್ಮೆಂಟ್ ಪ್ರೊವಿಷನ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಈಗ ಈ ಪ್ರೊವಿಷನ್ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರೊವಿಷನ್ ಇದೆಯಲ್ಲ, ಅದರ ಪ್ರೊಸೀಜರ್ ಹೆಂಗಿದೆ? ಇಟ್ ಈಸ್ ನೈದರ್ ಈಸಿ ಆ್ಯಸ್ ಯುನೈಟೆಡ್ ಕಿಂಗ್ಡಮ್ ನಾರ್ ಡಿಫಿಕಲ್ಟ್ ಆ್ಯಸ್ USA. USA ನಾರ್ಮಲ್ ಆರ್ಡಿನರಿ ಲಾಸ್ ಚೇಂಜ್ ಮಾಡೋ ಥರ ಮಾಡಿಬಿಡ್ತಾರೆ. ಅಷ್ಟು ಈಸಿನೂ ಇಲ್ಲ ನಮ್ಮ ಇಂಡಿಯಾದಲ್ಲಿ ಪ್ರೊಸೀಜರು. ಮತ್ತು USA ಕನ್ವೆನ್ಷನ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಂಥೇಳಿ ಒಂದು ಗ್ರೂಪೇ ಇದೆ, ಅದ್ರ ಸಲ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕಂತೇಳಿ. ಆಮೇಲೆ ಅವ್ರು ರೆಕಮೆಂಡೇಶನ್ ಕೊಟ್ಟ ಮೇಲೆ 3/4 ಸ್ಟೇಟ್ಸು ಅಮೆರಿಕಾದಲ್ಲಿರ್ತಕ್ಕಂಥ ಸ್ಟೇಟ್ಗಳು ಅದನ್ನು ರ್ಯಾಟಿಫೈ ಮಾಡಬೇಕು. ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ನಮ್ಮಲ್ಲಿ ಇಂಡಿಯಾದಲ್ಲಿ ಪ್ರೊಸೀಜರ್. ಹಾಗಾದರೆ ನಮ್ಮ ಇಂಡಿಯಾದ ಪ್ರೊಸೀಜರ್ ಏನಂತೇಳಿ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇನಿಷಿಯೇಷನ್ ಓನ್ಲಿ ಬೈ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್, ಅಂದರೆ ಲೋಕಸಭಾದಲ್ಲಿ ಅಥವಾ ರಾಜ್ಯಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಂಟ್ರೊಡ್ಯೂಸ್ಡ್ ಐದರ್ ಬೈ ಎ ಮಿನಿಸ್ಟರ್ ಆರ್ ಪ್ರೈವೇಟ್ ಮೆಂಬರ್. ಆಮೇಲೆ ಪ್ರೆಸಿಡೆಂಟ್ದು ಪ್ರಿಯರ್ ಪರ್ಮಿಷನ್ ನಾಟ್ ರಿಕ್ವೈರ್ಡ್. ಆಮೇಲೆ ಈ ಬಿಲ್ನ ಈಚ್ ಹೌಸ್ ಮಸ್ಟ್ ಪಾಸ್ ವಿತ್ ಸ್ಪೆಷಲ್ ಮೆಜಾರಿಟಿ. ಆಮೇಲೆ ಇದಕ್ಕೆ ಜಾಯಿಂಟ್ ಸಿಟ್ಟಿಂಗ್ ಇರೋದಿಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ. ಆಮೇಲೆ ಅಕಸ್ಮಾತ್ ಯಾವುದಾದ್ರು ಫೆಡರಲ್ ಪ್ರೊಸೀಜರ್ನ ಅಮೆಂಡ್ ಮಾಡಬೇಕಂದ್ರೆ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಬೇಕು. ಆಮೇಲೆ ಸ್ಟೇಟಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಿದರೆ ಸಾಕು. ಆಮೇಲೆ ನೆಕ್ಸ್ಟು ಪ್ರೆಸಿಡೆಂಟ್ ಮಸ್ಟ್ ಸೈನ್, ಪ್ರೆಸಿಡೆಂಟ್ ಶಾಲ್ ಸೈನ್. ಮೊದಲು ಇದು ವಿಲ್ ಅಂತ ಇದನ್ನು ಶಾಲ್ ಮಾಡಿದರು. 24th ಅಮೆಂಡ್ಮೆಂಟಿಂದ ಇವರು ಈ ಬಿಲ್ನ ವಿತ್ಹೋಲ್ಡ್ ಮಾಡೋಕ್ಕಾಗಂಗಿಲ್ಲ, ಆಮೇಲೆ ರೀಕನ್ಸಿಡರೇಷನ್ಗೆ ಕಳ್ಸೋಕ್ಕಾಗೋದಿಲ್ಲ. ಒಂದ್ಸಲ ಪ್ರೆಸಿಡೆಂಟ್ ಸೈನ್ ಮಾಡಿದ್ಮೇಲೆ ಬಿಲ್ ಬಿಕಮ್ಸ್ ಆ್ಯಕ್ಟ್. ಆಮೇಲೆ ಇದರಲ್ಲಿ 3 ಟೈಪ್ಸ್ ಅಮೆಂಡ್ಮೆಂಟ್ಸ್ ಇದೆ. ಒಂದು ಆರ್ಟಿಕಲ್ 368 ಅಂಡ್ರು 2 ಟೈಪ್ ಇದೆ. ಆಮೇಲೆ ಸಮ್ ಅದರ್ ಶೆಡ್ಯೂಲ್ಸು ಅಥವಾ ಆರ್ಟಿಕಲ್ಸ್ನ ಏನಾದರೂ ಅಮೆಂಡ್ಮೆಂಟ್ ಮಾಡ್ಬೇಕಂದ್ರೆ ಅನದರ್ ಟೈಪ್ ಇದೆ ವಿತ್ ಸಿಂಪಲ್ ಮೆಜಾರಿಟಿ. ಆಮೇಲೆ ಸಿಂಪಲ್ ಮೆಜಾರಿಟಿ ಪಾರ್ಲಿಮೆಂಟ್ ಒಳಗೆ ಯಾವುದ್ಯಾವುದು ದಿಸ್ ಸಿಂಪಲ್ ಮೆಜಾರಿಟಿ ಇಸ್ ಔಟ್ಸೈಡ್ ದ ಸ್ಕೋಪ್ ಆಫ್ ಆರ್ಟಿಕಲ್ 368. ಇದ್ರ ಪ್ರೊವಿಷನ್ಸ್ ಏನಿದೆ ಅಂತ ನೋಡೋಣ. ಆಮೇಲೆ ಯೂಸ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇದ್ರ ಬಗ್ಗೆ ಏನಾಗಲಿ, ಸಿಟಿಜನ್ಶಿಪ್ ಬಗ್ಗೆ ಏನಾಗಲಿ, ಅಥವಾ ನಂಬರ್ ಆಫ್ ಪಿಸೈನ್ ಜಡ್ಜಸ್. ಪಿಸೈನ್ ಜಡ್ಜ್ ಅಂತಂದರೆ ಚೀಫ್ ಜಸ್ಟಿಸ್ ಬಿಟ್ಟು ಇನ್ನು ಉಳಿದ ಎಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಾರಲ್ಲ, ಅವ್ರಿಗೆ ಪಿಸೈನ್ ಜಡ್ಜ್ ಅಂತಾರೆ. ಅವ್ರದ್ದು ನಂಬರ್ ಆಫ್ ಮೊನ್ನೆ ರೀಸೆಂಟಾಗಿ 30ಇಂದ 33ಗೆ ಇನ್ಕ್ರೀಸ್ ಮಾಡಿದ್ರಲ್ಲ, ಈ ಥರ ಇನ್ಕ್ರೀಸ್ ಮಾಡಬೇಕಾದ್ರೆ ಸಿಂಪಲ್ ಮೆಜಾರಿಟಿ ಅಂತ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತಾರೆ. ಆಮೇಲೆ ಕನ್ಫರ್ಮೆಂಟ್ ಆಫ್ ಮೋರ್ ಜುಡಿಶಿಕ್ಷನ್ ಟು ಸುಪ್ರೀಂ ಕೋರ್ಟ್, ಜಾಸ್ತಿ ಪವರ್ಸ್ ಕೊಡ್ಬೇಕು ಸುಪ್ರೀಂ ಕೋರ್ಟಿಗೆ ಅಂತಂದರೆ ಅವಾಗೂ ಸಿಂಪಲ್ ಮೆಜಾರಿಟಿ ಬಿಲ್ ಪಾಸ್ ಮಾಡ್ತಾರೆ. ಆಮೇಲೆ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ದ ಎಲೆಕ್ಷನ್ಸ್ ಆಗಲಿ, ಡಿಲಿಮಿಟೇಷನ್. ಆಮೇಲೆ ಸಿಂಪಲ್ ಮೆಜಾರಿಟಿಯಲ್ಲಿ ಮತ್ತೆ ಯಾವ್ದು ಪ್ರೊವಿಷನ್ಸ್ ಇದಾವೆ ಅಂತಂದರೆ, ಸೆಕೆಂಡ್ ಶೆಡ್ಯೂಲ್ ಇರ್ಬೋದು, ಎಮಾಲ್ಮೆಂಟ್ಸ್, ಅಲೋವೆನ್ಸಸ್, ಪ್ರಿವಿಲೇಜಸ್ ಅದೆಲ್ಲ ಏನು ಚೇಂಜ್ ಮಾಡಬೇಕಂದ್ರೆ ಸಿಂಪಲ್ ಮೆಜಾರಿಟಿ ಬೇಕು. 5th ಶೆಡ್ಯೂಲ್ ಶೆಡ್ಯೂಲ್ಡ್ ಏರಿಯಾಸ್, 6th ಶೆಡ್ಯೂಲ್ ಟ್ರೈಬಲ್ ಏರಿಯಾಸ್. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್, ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್, ಆಲ್ಟ್ರೇಷನ್ ಆಫ್ ಇಟ್ಸ್ ಏರಿಯಾಸ್ ಬೌಂಡ್ರೀಸ್. ಆಮೇಲೆ ನೇಮ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್, ಅಬಾಲಿಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಇನ್ ದ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್ ಇರ್ಬೋದು. ಆಮೇಲೆ ಪಾರ್ಲಿಮೆಂಟ್ದು ಯಾವ್ದಾದ್ರು ಬಿಸ್ನೆಸ್ದು ಪ್ರೊಸೀಜರ್ ಚೇಂಜ್ ಮಾಡ್ಬೇಕಂದ್ರೆ ಸಿಂಪಲ್ ಮೆಜಾರಿಟಿಯಿಂದ ಸಾಕು. ಆಮೇಲೆ ಇದು ಸೆಕೆಂಡ್ ಟೈಪ್ ಆಫ್ ಅಮೆಂಡ್ಮೆಂಟ್ ಪ್ರೊಸೀಜರ್. ಇದು ಏನಂತಂದರೆ, ಈ ಥರದ ಪ್ರೊವಿಷನ್ಸ್, ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, DPSP ಇರ್ಬೋದು, ಇನ್ನು ರೆಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಪ್ರೊವಿಷನ್ ಇದ್ದರೆ ಅಂತಹ ಪ್ರೊವಿಷನ್ಸ್ಗೆ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಬೇಕೇ ಬೇಕು. ಈ ಸ್ಪೆಷಲ್ ಮೆಜಾರಿಟಿ ಏನಂತಂದರೆ 2/3 ಆಫ್ ದ ಮೆಂಬರ್ಸ್ ಆಫ್ ಈಚ್ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಇರ್ತಕ್ಕಂಥ ಟೋಟಲ್ ಮೆಂಬರ್ಸಲ್ಲಿ 2/3 ಮೆಜಾರಿಟಿ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ 450 ಮೆಂಬರ್ಸ್ ಇದ್ದಾರೆ ಅಂತಂದರೆ 300 ಮೆಂಬರ್ಸ್ದು ಈ ಬಿಲ್ಗೆ ವೋಟಿಂಗ್ ಬೇಕೇ ಬೇಕು. ಆಮೇಲೆ ಅದು ಬಂದಿರತಕ್ಕಂಥ ನಂಬರ್ ಏನಿರುತ್ತಲ್ಲ, ಅದು ಟೋಟಲ್ ನಂಬರ್ ಇರೆಸ್ಪೆಕ್ಟಿವ್ ಆಫ್ ವೇಕೆನ್ಸೀಸ್ ಆ್ಯಂಡ್ ಅಬ್ಸೆಂಟೀಸ್. ಟೋಟಲ್ ಹೌಸ್ದು ಸ್ಟ್ರೆಂತ್ ಇರುತ್ತಲ್ಲ 542 ಇದೆಲ್ಲ, ಅದ್ರ ಹಾಫ್ಗಿನ್ನ ಜಾಸ್ತಿ ಇರಬೇಕು ಎಟ್ ಎನಿ ಕಾಸ್ಟ್ ಟೋಟಲ್ ನಂಬರ್ ಅಂತಂದರೆ. ಸೊ ಇದು ಅಂದರೆ 2/3 ಮೆಜಾರಿಟಿನೂ ಬೇಕು, ಅದ್ರ ಜೊತೆಗೆ ಟೋಟಲ್ ನಂಬರ್ದು ಹಾಫ್ಗಿನ್ನ ಜಾಸ್ತಿನೂ ಇರಬೇಕು. ಆಮೇಲೆ ಇದೊಂದು ವೆಬ್ಸೈಟ್ ನೋಡಬೇಕಾದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಹಾಗೆ ಸ್ನ್ಯಾಪ್ಶಾಟ್ ಹೊಡೆದು ಅಲ್ಲಿ ಹಾಕಿದ್ದೀನಿ, ನೀವು ಒಂದ್ಸಲ ಪಾಸ್ ಮಾಡಿಬಿಟ್ಟು ಓದಿ. ಸೇಮ್ ಇನ್ಫಾರ್ಮೇಷನ್ ನಾನು ಹೇಳಿದ್ನಲ್ಲ ಅದರದ್ದು ಇನ್ಫಾರ್ಮೇಷನ್ದು ಪ್ಲೀಸ್ ರೀಡ್. ಆಮೇಲೆ ಅಮೆಂಡ್ಮೆಂಟ್ ಪ್ರೊಸೀಜರಲ್ಲಿ ಇದು ಥರ್ಡ್ ಟೈಪ್. ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟು ಬೇಕು, ಆಮೇಲೆ ಹಾಫ್ ಆಫ್ ದ ಸ್ಟೇಟ್ ಕನ್ಸೆಂಟು ಬೇಕು. ಆ ಥರದ್ದು ಏನೇನು ಪ್ರೊವಿಷನ್ಸ್ ಇರ್ತಾವೆ ಏನಂತಂದರೆ, ಫೆಡರಲ್ ಪ್ರೊವಿಷನ್ಸ್ ಇರಬೇಕು. ಏನಾದರೂ ಸ್ಟೇಟ್ ಪವರ್ ನೀವು ಕಸ್ಕೊಂಡಂಗಿತ್ತಂದರೆ, ಅಥವಾ ಸೆಂಟ್ರು ಸ್ಟೇಟು ಪವರ್ಸ್ ಎಲ್ಲ ಇಂಬ್ಯಾಲೆನ್ಸ್ ಅಥವಾ
ಸಪ್ರೇಷನ್ ಆಫ್ ಪವರ್ಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಅವಾಗ ಸ್ಪೆಷಲ್ ಮೆಜಾರಿಟಿ ಬೇಕೇ ಬೇಕು. ಟೆನಿಕಾಸ್ 2/3, ಆಮೇಲೆ ಆ 2/3 ಟೋಟಲ್ ನಂಬರ್ ಬಂದಿರುತ್ತಲ್ಲ ಅದು ಹಾಫ್ ಆಫ್ ದ ಸ್ಟ್ರೆಂತ್ ಇರಬೇಕು ಟೋಟಲ್ ಪಾರ್ಲಿಮೆಂಟ್ದು. ಹಾಗಾಗಿ ಈ ಥರದ ಪ್ರೊವಿಷನ್ಸ್ ಇರುತ್ತೆ. ಇದಾದಮೇಲೆ ಸ್ಪೆಷಲ್ ಮೆಜಾರಿಟಿ ಅಲ್ಲಿ ಪಾಸ್ ಆದಮೇಲೆ ಪಾರ್ಲಿಮೆಂಟಲ್ಲಿ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಹೋಗ್ಬೇಕು. ಅದು ಹಾಫ್ ಸ್ಟೇಟ್ಸ್ ಅಕ್ಸೆಪ್ಟ್ ಮಾಡಿದರೆ ಆಮೇಲೆ ಪ್ರೆಸಿಡೆಂಟ್ ಅಸೆಂಟಿಗೆ ಹೋಗುತ್ತದೆ. ಆ ಥರದ್ದು ಯಾವ್ಯಾವ ಪ್ರೊವಿಷನ್ಸ್ ಇದೆ ಅಂದರೆ ಇಲ್ಲಿ ಏನಂದರೆ ಸ್ಟೇಟ್ ಲೆಜಿಸ್ಲೇಚರ್, ಆಮೇಲೆ ಏನಂತಾರಲ್ಲ ಇಲ್ಲಿ ನೀವು ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಕಳಿಸಿದಾಗ ಸ್ಟೇಟ್ದು ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಿದ್ರೆ ಸಾಕು, ಅಲ್ಲೇನು ಮತ್ತೆ 2/3 ಮೆಜಾರಿಟಿ ಬೇಕಾಗಿಲ್ಲ. ಆಮೇಲೆ ಸ್ಟೇಟ್ಸಿಗೆ ಇಷ್ಟೇ ಟೈಮ್ ಲಿಮಿಟಲ್ಲಿ ನೀವು ಕನ್ಸೆಂಟ್ ಕೊಡ್ಬೇಕಂತೇನೋ ರೂಲ್ಸ್ ಇಲ್ಲ. ಆಮೇಲೆ ಹಾಫ್ ಆಫ್ ದ ಸ್ಟೇಟ್ಸು ಕನ್ಸೆಂಟ್ ಕೊಟ್ಬಿಟ್ರೆ ಅಂದರೆ ಫಾರ್ಮಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ಉಳಿದ ಸ್ಟೇಟ್ಗಳು ಅವರು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಸೆಕೆಂಡ್ರಿ. ಆಮೇಲೆ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಏನಾದರೂ ಚೇಂಜಸ್ ಮಾಡ್ಬೇಕಂದ್ರೆ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಹೋಗಬೇಕು. ಆಮೇಲೆ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಏನೋ ಪ್ರೊವಿಷನ್ಸ್ ಚೇಂಜ್ ಮಾಡೋಂಗಿತ್ತಂದರೆ, ಆಮೇಲೆ ಲೆಜಿಸ್ಲೇಟಿವ್ ಪವರ್ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಆಮೇಲೆ 7th ಶೆಡ್ಯೂಲ್ ಬಗ್ಗೆ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಲಿಸ್ಟ್ ಇರುತ್ತಲ್ಲ, ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಆಮೇಲೆ ಕನ್ಕರೆಂಟ್ ಲಿಸ್ಟ್, ಅದನ್ನೇನಾದ್ರು ಚೇಂಜ್ ಮಾಡ್ಬೇಕಂದ್ರೆ, ಆಮೇಲೆ ರಿಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ಪಾರ್ಲಿಮೆಂಟ್ 4th ಶೆಡ್ಯೂಲ್ ಎಲ್ಲ ಇರುತ್ತಲ್ಲ ಆ ಥರದ್ದು. ಅದಾದಮೇಲೆ ಆರ್ಟಿಕಲ್ 360 ಇದನ್ನೆಲ್ಲ ಚೇಂಜ್ ಮಾಡ್ಬೇಕಂದ್ರೆ ಸ್ಪೆಷಲ್ ಮೆಜಾರಿಟಿ ಬೇಕು, ಜೊತೆಗೆ ಹಾಫ್ ಆಫ್ ದ ಸ್ಟೇಟ್ ಕನ್ಸೆಂಟು ಬೇಕು. ಆಮೇಲೆ ಈ ಅಮೆಂಡ್ಮೆಂಟ್ ಪ್ರೊಸೀಜರ್ಗೆ ಏನು ಕ್ರಿಟಿಸಿಸಮ್ ಇದೆ? ನಮ್ಮಲ್ಲಿ ಎಲ್ಲದಕ್ಕೂ ಕ್ರಿಟಿಸಿಸಮ್, ಕಾನ್ಸ್ಟಿಟ್ಯೂಷನ್ಗೂ ಕ್ರಿಟಿಸಿಸಮ್ ಇದೆ. ಆಮೇಲೆ ಪ್ರತಿಯೊಂದು ಪ್ರೊವಿಷನ್ಸ್ಗೂ ನಾವು ಅಬ್ಸಲ್ಯೂಟ್ ಫಂಡಮೆಂಟಲ್ ರೈಟ್ಸ್ ಎದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಕ್ರಿಟಿಸಿಸಮ್ ಇದೆ. ಎದಕ್ಕೆ ಇಷ್ಟೊಂದು ಫ್ರೀ ರೈಟ್ಸ್ ಕೊಟ್ಟಿರಿ ಸಿಟಿಜನ್ಸ್ಗೆ ಅಂತ ಅದಕ್ಕೂ ಕಂಪ್ಲೇಂಟ್ಸ್ ಇದೆ ನಮ್ಮ ಕಂಟ್ರಿಯಲ್ಲಿ. ಸೊ ಎಲ್ಲ ಕ್ರಿಟಿಸಿಸಮ್ ಇರುತ್ತೆ. ಇದ್ರ ಬಗ್ಗೆ ಏನು ಕ್ರಿಟಿಸಿಸಮ್ ಅಂತ ತಿಳ್ಕೊಳ್ಳೋಣ. ಏನಂತಂದರೆ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಬೇಕಾದ್ರೆ ಮಿಯರ್ಲಿ ಒಂದು ಪೀಸ್ ಆಫ್ ಲೆಜಿಸ್ಲೇಷನ್ ಪಾಸ್ ಮಾಡ್ದಂಗೆ ಮಾಡ್ತಾರೆ. ನಮ್ಮಲ್ಲಿ USA ಇರ್ತಕ್ಕಂಥ ಸಿಸ್ಟಮ್ ಏನಿದೆಯಲ್ಲ, ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ಅಂತೇಳಿ, ಆಮೇಲೆ ಆ ಥರ ಏನಿಲ್ಲ. ಅಂದರೆ 3/4 ಸ್ಟೇಟ್ ರಾಟಿಫಿಕೇಶನ್ ಕಂಪಲ್ಸರಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೂ 3/4 ಸ್ಟೇಟ್ ಕನ್ಸೆಂಟ್ ಬೇಕೇ ಬೇಕು USA. ಬಟ್ ನಮ್ಮಲ್ಲಿ ಆ ಥರ ಇರಲ್ಲ. ಇಟ್ ಈಸ್ ಮಿಯರ್ಲಿ ಲೈಕ್ ಲೆಜಿಸ್ಲೇಟಿವ್ ಪ್ರೊಸೆಸ್. ಆಮೇಲೆ ಸೆಕೆಂಡ್ ಒನ್ ಏನಂತಂದರೆ ಸ್ಟೇಟ್ಗೆ ಅವ್ರದ್ದು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಅಬಾಲಿಷ್ ಮಾಡೋದು ಬಿಟ್ಟರೆ ಬೇರೆ ಏನು ಪವರ್ಸ್ ಇಲ್ಲ. ಅಕಸ್ಮಾತ್ ಕಾನ್ಸ್ಟಿಟ್ಯೂಷನ್ಗೆ ಏನಾದರೂ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಅದು ಪಾರ್ಲಿಮೆಂಟಲ್ಲೇ ಮಾಡ್ಬೇಕು ಹೊರತು ಸ್ಟೇಟ್ ಲೆಜಿಸ್ಲೇಚರ್ಗೆ ಏನು ಕೆಲಸನೇ ಇಲ್ಲ ಅಲ್ಲಿ. ಆಮೇಲೆ ಥರ್ಡ್ ಪಾಯಿಂಟ್, ಮೇಜರ್ ಅಮೆಂಡ್ಮೆಂಟ್ಸ್ ಬೈ ದ ಪಾರ್ಲಿಮೆಂಟ್, ಸ್ಟೇಟ್ಸ್ ರೋಲ್ ಈಸ್ ಮಿನಿಮಮ್. ಈಗ ಹಾಫ್ ಆಫ್ ದ ಸ್ಟೇಟ್ಸ್ ಕನ್ಸೆಂಟ್ ಕೊಟ್ಬಿಟ್ರೆ ಅಂದರೆ ಇನ್ನು ಉಳಿದ ಹಾಫ್ ಸ್ಟೇಟ್ಸ್ ಬೇಡ ಅಂತ ಹೇಳಿದ್ರು ಏನು ಸಂಬಂಧ ಬೀಳಲ್ಲ ಅಲ್ಲಿ. ಆಮೇಲೆ ನೋ ಟೈಮ್ ಲಿಮಿಟ್ ಫಾರ್ ಸ್ಟೇಟ್ ಕನ್ಸೆಂಟ್. ಆಮೇಲೆ ಒಂದ್ಸಲ ಕನ್ಸೆಂಟ್ ಕೊಟ್ಟರೆ ಸ್ಟೇಟ್ಗಳು ಆಮೇಲೆ ಅದನ್ನು ವಿಡ್ರಾ ಮಾಡ್ಬೋದಾ ಅಂತಂದರೆ ಅದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಏನು ಹೇಳೋಂಗಿಲ್ಲ, ಗ್ರೇ ಏರಿಯಾ ಇದೆ ಅಲ್ಲೊಂದು. ಆಮೇಲೆ ಅಕಸ್ಮಾತ್ ಡೆಡ್ ಲಾಕ್ ಆಯ್ತು ಅಂದರೆ ಜಾಯಿಂಟ್ ಸಿಟ್ಟಿಂಗ್ ಇಲ್ಲ, ಈ ಪ್ರೊವಿಷನ್ ಇಲ್ಲ ಜಾಯಿಂಟ್ ಸಿಟ್ಟಿಂಗ್ದು. ಆಮೇಲೆ ಪ್ರೊಸೀಜರ್ಸ್ ಆರ್ ಟು ಸ್ಕೆಚಿ. ಅಂದರೆ ನೀವು ಯಾವಾಗಲೂ ಭಾಳ ಓವರ್ ವ್ಯೂವ್ನಾಗ ಯಾವುದಾದ್ರೂ ಪ್ರೊಸೀಜರ್ ಇತ್ತಂದರೆ ಅಲ್ಲಿ ಯಾವಾಗಲೂ ಬೇರೆ ಯಾರಿಗೋ ಥರ್ಡ್ ಪಾರ್ಟಿಗೆ ಚಾನ್ಸ್ ಇರುತ್ತೆ ಅಲ್ಲಿ ಬಂದು ರೋಲ್ ಪ್ಲೇ ಮಾಡೋಕ್ಕೆ. ಇಲ್ಲಿ ಈ ಪ್ರೊಸೀಜರ್ಸ್ ಭಾಳ ಸ್ಕೆಚಿ ಇರೋದ್ರಿಂದ ಜುಡಿಷಿಯರಿಗೆ ಅದನ್ನು ಇಂಟರ್ಪ್ರೇಟ್ ಮಾಡೋಕ್ಕೆ ಯಾವಾಗಲೂ ಸ್ಕೋಪ್ ಇರುತ್ತೆ. ಆಮೇಲೆ ಇಷ್ಟೆಲ್ಲ ಆದಮೇಲೇನು ಯಾರೋ ಕೆಲವೊಂದಿಷ್ಟು ಪೊಲಿಟಿಕಲ್ ಥಿಂಕರ್ಸು ಈ ಅಮೆಂಡ್ಮೆಂಟ್ ಪ್ರೊಸೀಜರ್ ಬಗ್ಗೆ ತಮ್ಮ ಅಪ್ರಿಷಿಯೇಷನ್ ವ್ಯಕ್ತಪಡಿಸ್ತಾರೆ. ಯಾರು ಏನೇನು ಹೇಳ್ಯಾರ ಅಂತ ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಇವು ಡೈರೆಕ್ಟ್ ಸ್ಟೇಟ್ಮೆಂಟ್ನ ಕೇಳಿ ಯಾರು ಹೇಳಿದ್ರು ಅಂತಲೂ ಕೇಳ್ಬೋದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಇಂಪಾರ್ಟೆಂಟ್ ಇದು. KC ವೀರ್ ಏನು ಹೇಳಿದ್ದಾರೆ ಅಂತಂದರೆ ಸ್ಟ್ರೈಕ್ಸ್ ಎ ಗುಡ್ ಬ್ಯಾಲೆನ್ಸ್ ಬಿಟ್ವೀನ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಏನು ಹೇಳಿದ್ದಾರೆ ಅಂತಂದರೆ ವೈಲ್ ವಿ ವಾಂಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಟು ಬಿ ಆ್ಯಸ್ ಸಾಲಿಡ್ ಆ್ಯಂಡ್ ಪರ್ಮನೆಂಟ್ ಆ್ಯಸ್ ವಿ ಕ್ಯಾನ್ ಮೇಕ್ ಇಟ್, there is no permanence in the constitution. There should be certain flexibility. If you make any constitution rigid and permanent, you can stop the nation's growth. The growth is a growth of a living, vital and organic to people ಅಂತ ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂತಂದರೆ ದ ಅಸೆಂಬ್ಲಿ ಹ್ಯಾಸ್ ನಾಟ್ ಓನ್ಲಿ ರಿಫ್ರೈನ್ ಫ್ರಮ್ ಪುಟಿಂಗ್ ಎ ಸೀಲ್ ಆಫ್ ಫೈನಾಲಿಟಿ ಆ್ಯಂಡ್ infallibility upon this constitution by denying the people the right to amend the constitution as in Canada, or by making the amendment of the constitution subjected to the fulfillment of extraordinary terms and conditions as in America or Australia, but has provided for the facile procedure for amending the constitution ಅಂತ ಹೇಳಿದ್ದಾರೆ. ಆಮೇಲೆ ಗ್ರ್ಯಾನ್ವಿಲೆ ಆಸ್ಟಿನ್ ಏನು ಹೇಳಿದ್ದಾರೆ ಅಂತಂದರೆ the amending process has proved itself one of the most ably conceived aspects of the constitution, although it appears complicated, but it is merely diverse ಅಂತ ಹೇಳಿದ್ದಾರೆ ಅವರು. ಆಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಏನಿದೆಲ್ಲ ಅದ್ರ ಬಗ್ಗೆ ನೋಡೋಣ. ಏನಂತಂದರೆ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅವಾಗ ಜಸ್ಟ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿದ್ರು. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಹಾಗೆ ರೆಡಿ ಆಯಿತು. ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ಬೇಕಂದ್ರೆ 1950 ಏನಂತಂದರೆ ರೆಸ್ಟ್ರಿಕ್ಷನ್ಸ್ ಇನ್ ಆರ್ಟಿಕಲ್ 19. ಇದಕ್ಕಂದರೆ ನಮ್ಗೆ ಕೊಟ್ಟಿರೋ ಫ್ರೀಡಮ್ ಭಾಳ ಅಬ್ಸಲ್ಯೂಟ್ ಆದರೆ ಅದು
ಇನ್ನೊಂದೇನೋ ಪ್ರಾಬ್ಲಮ್ ಕೊಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಲ್ಲಿ ಒಂದಿಷ್ಟು ಲಿಮಿಟೆಡ್ ರಿಸ್ಟ್ರಿಕ್ಷನ್ಸ್ ಹಾಕಬೇಕಾಗಿದ್ದು ಅದನ್ನು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಹಾಕಿದ್ರು. ಆಮೇಲೆ ನೀವು ಆರ್ಟಿಕಲ್ಸ್ 31A 31B ಆ್ಯಂಡ್ 9th ಶೆಡ್ಯೂಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು. 9th ಶೆಡ್ಯೂಲ್ ಏನಂತಂದರೆ ಈಗ ಜಮೀನ್ದಾರಿ ಆ್ಯಕ್ಟ್ಸ್ ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು ಏನಾದರೂ ಆ್ಯಕ್ಟನ್ನು ನಾವು ರಿಫಾರ್ಮ್ಸ್ ಮಾಡಬೇಕಂದ್ರೆ ಎಲ್ಲರೂ ರೈಟ್ ಟು ಪ್ರಾಪರ್ಟಿ ಅಂತ ಹೇಳಿ ಜನ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡೋ ಚಾನ್ಸ್ ಇರುತ್ತೆ. ಹಂಗಾಗಿ ಜುಡಿಷಿಯಲ್ ರಿವ್ಯೂನ ಅವಾಯ್ಡ್ ಮಾಡ್ಬೇಕಂತ ಹೇಳಿ 9th ಶೆಡ್ಯೂಲ್ನ ಕ್ರಿಯೇಟ್ ಮಾಡಿರೋ ಹೊಸದಾಗಿ. 9th ಶೆಡ್ಯೂಲಲ್ಲಿ ಯಾವುದಾದ್ರು ಲಾಗಳನ್ನು ಪ್ಲೇಸ್ ಮಾಡ್ತಾರಲ್ಲ ಅದಕ್ಕೆ ಜುಡಿಷಿಯಲ್ ರಿವ್ಯೂ ಇರೋದಿಲ್ಲ ಅನ್ನೋದು 9th ಶೆಡ್ಯೂಲ್. ಅದನ್ನು ಫಸ್ಟ್ ಅಮೆಂಡ್ಮೆಂಟ್. ಆಮೇಲೆ ಎಲ್ಲ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ನಮ್ಮ ಹಾಬಿನೂ ಅಲ್ಲ ಅದು. ಎಲ್ಲ ಆರ್ಟಿಕಲ್ಸ್ ಎಲ್ಲ ಅಮೆಂಡ್ಮೆಂಟ್ಸ್ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೋಡೋಣ. ಆಮೇಲೆ 7th ಆರ್ಟಿಕಲ್, ಇದು ಸ್ಟೇಟ್ ರಿಆರ್ಗನೈಸೇಷನ್ ಆಸ್ ಯು ಆಲ್ ಆಫ್ ಯು ನೋ. ಆಮೇಲೆ 9th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದು ಬೇರುಬಾರಿ ಯೂನಿಯನ್ ಕೇಸಿಂದ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯಿತು. ಏನಂತಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ 100 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದೆಯಲ್ಲ, ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಜೊತೆ ಲ್ಯಾಂಡ್ ಶೇರಿಂಗ್ ಬೌಂಡ್ರಿ ಇತ್ತಲ್ಲ, ಅದೇ ಥರ ಬೇರುಬಾರಿ ಯೂನಿಯನ್ ಕೇಸ್ ಅಂತ ಹೇಳಿ ಆಗಿತ್ತು. ನಮ್ಮ ಇಂಡಿಯನ್ ಗೌರ್ಮೆಂಟು ಪಾಕಿಸ್ತಾನ ಗೌರ್ಮೆಂಟ್ ಜೊತೆಗೆ ಒಂದು ಬೇರುಬಾರಿ ಅಂತ ಹೇಳಿ ಒಂದು ಠಾಣಾದು ಬೌಂಡ್ರಿ ಶೇರಿಂಗ್ ಸಲ ಅಗ್ರಿಮೆಂಟ್ ಮಾಡಿತ್ತು. ಬಟ್ ಒಂದಿಷ್ಟು ಜನ PI ಕೋರ್ಟ್ನ ಕೇಸ್ ಹಾಕಿದ್ರು, ಯೂನಿಯನ್ ಗೌರ್ಮೆಂಟಿಗೆ ವಿಥೌಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲಾರ್ದೆ ಈ ಪವರ್ ಇದೆಯಾ, ಅಂದರೆ ಯಾರಿಗಾದ್ರೂ ನಮ್ಮ ಭೂಮಿನ, ಭಾರತದ ಭೂಮಿನ ಕೊಟ್ಟು ಬಿಡೋಕ್ಕೆ ಪವರ್ ಇದೆಯಾ ಗೌರ್ಮೆಂಟಿಗೆ ಅಂತ ಕ್ವಶನ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿತ್ತು. 9th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದು. ಆಮೇಲೆ 10th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ದಾದ್ರಾ ನಾಗರ್ ಹವೇಲಿ ಆಸ್ UT. ಆಮೇಲೆ 15th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದು ಸ್ಟೇಟ್ ರಿಟ್ ಪವರ್ಸ್ ಇರುತ್ತಲ್ಲ ಅದನ್ನು ಆರ್ಟಿಕಲ್ 226 ವಾಸ್ ಎನ್ಲಾರ್ಜ್. 21st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಸಿಂಧಿ ಇನ್ 8th ಶೆಡ್ಯೂಲ್. ಆಮೇಲೆ 24th ಆರ್ಟಿಕಲ್, ಆಫ್ಟರ್ ಗೋಲಕ್ನಾಥ್ ಕೇಸ್ ಆದಮೇಲೆ ಇದನ್ನು 24th ತೊಗೊಂಡು ಬಂದರು. ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಬೇರುಬಾರಿ ಕೇಸ್ ಇರ್ಬೋದು, ಗೋಲಕ್ನಾಥ್ ಕೇಸ್ ಇರ್ಬೋದು, ಕೇಶವಾನಂದ ಭಾರತಿ ಕೇಸ್ ಇರ್ಬೋದು, ಈ ಥರದ್ದು ಎಲ್ಲ ಕೇಸ್ದು ಅದ್ರ ಸ್ಟೋರಿ ಏನಿದೆ ಅಂತ ಸಪ್ರೇಟ್ ವಿಡಿಯೋ ಮಾಡೋಣಂತೆ. ಈಗಿಷ್ಟು ನೆನ್ಪಿಟ್ಕೊಂಡ್ರೆ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಂತಂದರೆ ಗೋಲಕ್ನಾಥ್ ಕೇಸ್ ಅಂದರೆ ಎಲ್ಲ ಪಾರ್ಲಿಮೆಂಟಿಗೆ ಫಂಡಮೆಂಟಲ್ ರೈಟ್ ಸೇರಿಸಿ ಎಲ್ಲ ಪ್ರೊವಿಷನ್ನ ಅಮೆಂಡ್ಮೆಂಟ್ ಮಾಡೋ ಪವರು ಪಾರ್ಲಿಮೆಂಟಿಗಿದೆ ಅಂಥೇಳಿ ಅನ್ನುವಂಥ ಪ್ರೊವಿಷನ್ ಅದು 24th ಆರ್ಟಿಕಲ್. ಆಮೇಲೆ 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಬ್ಯಾಂಕ್ ನ್ಯಾಷನಲೈಸೇಷನ್ ಆದಮೇಲೆ ಆ ಕೇಸ್ ರಿಲೇಟೆಡ್ ಇದು 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅದು. ಆಮೇಲೆ 31st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಲೋಕಸಭಾ ಸ್ಟೇಟ್ ಸೀಟ್ಸ್ ಇದ್ವಲ್ಲ ಅದನ್ನು 520 525 ಏರಿಸಿದ್ರು. ಅಂದರೆ ಯೂನಿಯನ್ ಟೆರಿಟರಿದು 5 ಸೀಟ್ಸ್ ಕಟ್ ಮಾಡಿ ಅದನ್ನು ಸ್ಟೇಟ್ಸಿಗೆ ಕೊಟ್ಟರು. 36th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಸಿಕ್ಕಿಮ್ನ ಫುಲ್ ಫ್ಲೆಡ್ಜ್ ಸ್ಟೇಟ್ಸ್ ಮಾಡಿದರು. ಅದಾದಮೇಲೆ 40th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದು ಇದೇನಂತ, ಯೂನಿಯನ್ ಹ್ಯಾಸ್ ರೈಟ್ಸ್ ಇನ್ ಟೆರಿಟೋರಿಯಲ್ ವಾಟರ್ಸ್, ಕಾಂಟಿನೆಂಟಲ್ ಶೆಲ್ಫ್ ಆ್ಯಂಡ್ EEZ ಅಲ್ಲಿ ಎಕ್ಸ್ಟೆಂಡೆಡ್ ಎಕನಾಮಿಕ್ ಝೋನ್ಸಲ್ಲಿ ಯೂನಿಯನ್ ಹ್ಯಾಸ್ ಎ ರೈಟ್ ಅಂತ ಹೇಳಿ ಚೇಂಜ್ ಮಾಡಿದ್ರು ಅದರಲ್ಲಿ. ಆಮೇಲೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದೇನಂತಂದರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದು ತುಂಬ ಡೀಟೇಲ್ಡಾಗಿ ಇದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಆದರೂ ಸ್ವಲ್ಪ ಒಂದು ಗ್ಲಿಮ್ಸ್ ಸಲುವಾಗಿ ಇಲ್ಲಿ ನಾವು ಸ್ಲೈಡಲ್ಲಿ ಹಾಕಿದ್ದೀವಿ. ಏನಂತಂದರೆ ಎಕ್ಸ್ಪ್ರೆಸ್ ದ ಐಡಿಯಲ್ ಆಫ್ ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಆ್ಯಂಡ್ ಇಂಟಿಗ್ರಿಟಿ, ಈ 3 ವರ್ಡ್ಸ್ನ ಪ್ರಿಯಂಬಲಲ್ಲಿ ಹಾಕಿದರು. ಆಮೇಲೆ ಪ್ರೆಸಿಡೆಂಟ್ ಫಾರ್ DPSP ಓವರ್ ಫಂಡಮೆಂಟಲ್ ರೈಟ್ಸ್. ನಿಮ್ಗೆ ಯಾವಾಗಾದರೂ ಕ್ವಶನ್ ಬಂತಂದರೆ ಈ ಥರ DPSPನ ಪ್ರೆಸಿಡೆನ್ಸ್ ಮಾಡಿ ಓವರ್ ಫಂಡಮೆಂಟಲ್ ರೈಟ್ಸ್ ಅಂತ ಕ್ವಶನ್ ಬಂದರೆ ಯಾವ ಅಮೆಂಡ್ಮೆಂಟಿಂದ ಬಂತಂದರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಆಮೇಲೆ ಇನ್ಸರ್ಟೆಡ್ ಫಂಡಮೆಂಟಲ್ ಡ್ಯೂಟೀಸ್, ಇದು ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಷನಿಂದ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ನ ಕ್ರಿಯೇಟ್ ಮಾಡಿದರು, ಜುಡಿಷಿಯರಿನ ಅಮೆಂಡ್ ಮಾಡಿ ಪವರ್ಸ್ ಎಲ್ಲ ಕಟ್ ಶಾರ್ಟ್ ಮಾಡಿದರು. ಬಟ್ 43rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಇದು ಡಿಗ್ನಿಟಿ ಆಫ್ ದ ಜುಡಿಷಿಯರಿ ವಾಸ್ ರಿಸ್ಟೋರ್. ಆಮೇಲೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಈ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇಂದಿರಾ ಗಾಂಧಿ ಗೌರ್ಮೆಂಟ್ನಾಗ ಎಮರ್ಜೆನ್ಸಿ ಟೈಮ್ನ ತಂದಿದ್ರು, ಅದಕ್ಕೆ ರಿಟಾಲಿಯೇಷನ್ ಅಂತ ಕರೀತಾರೆ ಜನ. ಆ ಥರ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದರು. ಏನಂತಂದರೆ ಈ ಭಾಳ ಹೇಸ್ಟಾಗಿ ಈ ಥರದ್ದು ಎಮರ್ಜೆನ್ಸಿನೆಲ್ಲ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂಥೇಳಿ. ಈ ಏನಂದರೆ ಇಂಟರ್ನಲ್ ರೆಬಿಲಿಯನ್ ಅಂತ ಇದ್ದದ್ದು ವರ್ಡ್ನ ಇಂಟರ್ನಲ್ ಆರ್ಮ್ಡ್ ರೆಬಿಲಿಯನ್ ಅಂಥೇಳಿ ಎನ್ಲಾರ್ಜ್ ಮಾಡಿದ್ರು ಅದನ್ನು. ಅಂದರೆ ಆರ್ಮ್ಡ್ ರೆಬಿಲಿಯನ್ ಇದ್ದರೂ ಮಾತ್ರ ಎಮರ್ಜೆನ್ಸಿ ಇಂಪ್ಲೈ ಮಾಡ್ಬೋದು ನೀವು ಅಂಥೇಳಿ ಹೇಳಿದರು. ಅದಾದಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಅಡ್ವೈಸರಿ ಬೋರ್ಡ್ ಕ್ರಿಯೇಟ್ ಮಾಡಿದರು. ಆಮೇಲೆ ಇದೇನಂತಾರಲ್ಲ ಡಿಗ್ನಿಟಿ ಆಫ್ ದ ಆಫೀಸ್ ಆಫ್ ಪ್ರೆಸಿಡೆಂಟ್ ರಿಸ್ಟೋರ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಹೇಳ್ತೈತೆ. 53rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 53rd 55 56 ಇವೆಲ್ಲ 3 ಸ್ಟೇಟ್ಹುಡ್ ಬಗ್ಗೆ, ಮಿಜೋರಾಂ, ಅರುಣಾಚಲ್ ಪ್ರದೇಶ್, ಗೋವಾ ಬಗ್ಗೆ ಹೇಳ್ತವೆ. ಆಮೇಲೆ 58th ಏನು ಹೇಳ್ತದೆ ಅಂದರೆ ಅಥಾರಿಟೇಟಿವ್ ಟೆಕ್ಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಹಿಂದಿ. 61st ಇದೇನಂತ, ಇದು ಇಂಪಾರ್ಟೆಂಟ್. ಇದು ಏನಂತಂದರೆ ನಮ್ಮ ವೋಟಿಂಗ್ ಏಜ್ ಇರುತ್ತಲ್ಲ ಅದನ್ನು 21st ಇತ್ತು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ, ಬಟ್ ಅದನ್ನು 18ಗೆ ಚೇಂಜ್ ಮಾಡಿದ್ರು ರಾಜೀವ್ ಗಾಂಧಿ ಗೌರ್ಮೆಂಟ್ನಾಗ. ಸೊ ಅಂಡರ್ ಆರ್ಟಿಕಲ್ 326. ಆಮೇಲೆ 69th ಅಸೆಂಬ್ಲಿ ಫಾರ್ ಡೆಲ್ಲಿ. ಆಮೇಲೆ 70th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್,
ಆಮೇಲೆ ಅಸೆಂಬ್ಲೀಸ್ ಆಫ್ ಯುಟಿ, ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಇದೆ, ಪುದುಚೇರಿ ಇದೆ, ಹತ್ರ ಯಾವುದಾದ್ರೂ ಹೊಸದು, ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಜಮ್ಮು ಕಾಶ್ಮೀರದ ಯೂನಿಯನ್ ಟೆರಿಟರಿ ಇದೆ, ಆ ಎಲ್ಲರೂ ಮೆಂಬರ್ಸು ಅದರೊಳಗೆ ಪಾರ್ಟಿಸಿಪೇಟ್ ತೊಗೋಬೇಕು. ಎಲೆಕ್ಟ್ರಲ್ ಕಾಲೇಜ್ ಇರುತ್ತಲ್ಲ, ಪ್ರೆಸಿಡೆಂಟು ಕಾಲೇಜ್ ಇರುತ್ತಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದಿದ್ರು, 70th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅದು. ಆಮೇಲೆ 71st ಕೊಂಕಣಿ, ಮಣಿಪುರಿ, ನೇಪಾಳಿ 8th ಶೆಡ್ಯೂಲಲ್ಲಿ ಕ್ರಿಯೇಟ್ ಮಾಡಿದರು. 73rd ಆ್ಯಂಡ್ 74th ಭಾಳ ಇಂಪಾರ್ಟೆಂಟ್ ಎರಡು. ಏನಂತಂದರೆ ಪಂಚಾಯತ್ ರಾಜ್ನ ಕಾನ್ಸ್ಟಿಟ್ಯೂಷನಲ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮೊದಲು ಇತ್ತು, ಏನಂತ DPSP ಇತ್ತು, ಬಟ್ ಇದನ್ನು ಒಂದು ಸ್ಪೆಷಲ್ ಆಫೀಸ್ ಕ್ರಿಯೇಟ್ ಮಾಡಬೇಕು, ಇದಕ್ಕೆ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಬೇಕು ಪಂಚಾಯತ್ ರಾಜ್ ಸಿಸ್ಟಮ್ಗೆ ಅಂತೇಳಿ 73rd ಪಂಚಾಯತ್ ರಾಜ್, 74th ಅರ್ಬನ್ ಲೋಕಲ್ ಬಾಡೀಸ್, ಮುನ್ಸಿಪಾಲಿಟೀಸ್ ಇರುತ್ತಲ್ಲ ಅದು. ಆಮೇಲೆ 76th ಇದು ಇಂಪಾರ್ಟೆಂಟು, ಏನಂತಂದರೆ 69% ರಿಸರ್ವೇಷನ್ ಇತ್ತು ತಮಿಳ್ನಾಡಲ್ಲಿ. ಬಟ್ ಇದು 1992 ಸುಪ್ರೀಂ ಕೋರ್ಟ್ ಇಂದಿರಾ ಸ್ವಾಮಿ ಕೇಸಲ್ಲಿ ಏನಿರುತ್ತಂದರೆ 50%ಕಿಂತ ಜಾಸ್ತಿ ನೀವು ರಿಸರ್ವೇಷನ್ ಕೊಡೋಂಗೇ ಇಲ್ಲ. ಅಂಡರ್ ಆರ್ಟಿಕಲ್ 16(4) ಅಂಡರ್ ನೀವೇನು ರಿಸರ್ವೇಷನ್ಸ್ ಕೊಡ್ತಿರಲ್ಲ ಜಾಬಲ್ಲಿ, ಅದರ ಅಂಡರ್ 50%ಕಿಂತ ಜಾಸ್ತಿ ಕೊಡೋಂಗಿಲ್ಲ, ಏನೋ ಆಫ್ ಮೆರಿಟ್ ಹಾಳಾಗ್ತೈತೆ ಅಂತ ಇದ್ರ ಮೇಲೆ ಹೇಳಿದ್ರು ಅವರು. ಬಟ್ ಇವಾಗ ತಮಿಳ್ನಾಡಲ್ಲಿ 60%ಕಿಂತ ಜಾಸ್ತಿ ಇದೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಕೂಡ ರೀಸೆಂಟಾಗಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟ ಮೇಲೆ ಅದು ಜಾಸ್ತಿಯಾಗಿ ಹೋಗಿದೆ. ಬಟ್ ಈಗ ಹೊಸ ಕೇಸ್ ಬಂದಿದೆ, ಅದು ಡಿಫ್ರೆಂಟ್, ಆಲ್ ಟುಗೆದರ್ ಡಿಫ್ರೆಂಟ್ ಟಾಪಿಕ್, ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡೋಣಂತೆ. 77th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೇನಂತಂದರೆ, ಆಮೇಲೆ 77th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದಂದರೆ, ಆರ್ಟಿಕಲ್ 16(4)A ರಿಸರ್ವೇಷನ್ ಇನ್ ಪ್ರಮೋಷನ್ಸ್ ಫಾರ್ SC/STs ಅಂತ ಹೇಳ್ತದೆ. 16(4) ಏನು ಹೇಳ್ತದೆ, ರಿಸರ್ವೇಷನ್ ಫಾರ್ SC ಆ್ಯಂಡ್ STs. ಬಟ್ ಇಲ್ಲಿ 4A ಕ್ಯಾಪಿಟಲ್ A ಏನು ಹೇಳ್ತದೆ ಅಂದರೆ SC/ST ಪ್ರಮೋಷನಲ್ಲಿ ಕೂಡ ರಿಸರ್ವೇಷನ್ ಕೊಡಬೇಕಂತ ಹೇಳ್ತದೆ. 80th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೇನಂದರೆ, ಸೆಂಟ್ರಿಗೆ ಮತ್ತು ಸ್ಟೇಟ್ಗೆ ನಾವೇನು ರೆವೆನ್ಯೂ ಡಿವಲ್ಯೂಷನ್ ಮಾಡ್ತೀವಲ್ಲ, ಅದನ್ನು ನ್ಯೂ ಸ್ಕೀಮ್ ತೊಗೊಂಬಂದರು ಅದರದ್ದು. 81st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಂತಂದರೆ SC/ST ಬ್ಯಾಕ್ಲಾಗ್ ವೇಕೆನ್ಸೀಸ್ ಇರ್ತಾವಲ್ಲ, ಅದನ್ನು ಸಪ್ರೇಟ್ ವೇಕೆನ್ಸೀಸ್ ಅಂತ ಕನ್ಸಿಡರ್ ಮಾಡ್ಬೇಕಂತ ಹೇಳಿದರು. 82nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳ್ತಂದರೆ, ಏನಂದರೆ SC/STಸ್ಗೆ ನೀವು ಎಕ್ಸಾಮ್ಸ್ ಎಲ್ಲ ಬರ್ದಾಗ, KS ಬರ್ದಾಗಲಿ, IAS ಬರ್ದಾಗ, ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಮ್ ಬರ್ದಾಗ ಸೈತಿ ಏನಂತಂದರೆ ಕಟ್ ಆಫ್ ಎಲ್ಲರಿಗೂ ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ ಮೆರಿಟ್ಗೊಂದು, SC-ಗೊಂದು, ST-ಗೊಂದು, ಆಮೇಲೆ OBC-ಗೊಂದು 1A 1B 2A 2B 3A 3B ಆ ಥರ ಏನೇನು ಡಿಫ್ರೆಂಟ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಕಟ್ ಆಫ್ಸ್ ಇರುತ್ತಲ್ಲ, ಅದು ಇದು 82nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಬಂದಿರುತ್ತದು. ಆಮೇಲೆ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದು ವೆರಿ ಇಂಪಾರ್ಟೆಂಟ್. RTA ಬಗ್ಗೆ ಹೇಳ್ತಾರೆ. 21 ಕ್ಯಾಪಿಟಲ್ A ಇದು ಆರ್ಟಿಕಲ್ನ ಕಾನ್ಸ್ಟಿಟ್ಯೂಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿತ್ತು. ಮೊದಲು ಇದು ಆ್ಯಕ್ಚುಲಿ ಆರ್ಟಿಕಲ್ 45 ಅಂದರೆ 0 to 14 ಏಜ್ ಇರ್ತಕ್ಕಂಥ ಮಕ್ಕಳೇನಿರ್ತಾರಲ್ಲ ಅವ್ರಿಗೆ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕಂತಿತ್ತು. ಅದರಲ್ಲಿಂದ 6 to 14 ಕಟ್ ಮಾಡಿ ತೊಗೊಂಬಂದು 21A ಹಾಕಿದ್ರು. ಈಗ 0 to 6 ಅದಕ್ಕೆ ಪ್ರೀ ಸ್ಕೂಲಿಂಗ್ ಎಜುಕೇಷನ್ ಅಂತಾರಲ್ಲ, ಅದು ಅಲ್ಲೇ ಇದೆ, ಆರ್ಟಿಕಲ್ 45 ಆಮೇಲೆ ಅದ್ರ ಜೊತೆಗೆ ಒಂದು ಫಂಡಮೆಂಟಲ್ ಡ್ಯೂಟಿ ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ಅವ್ರ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಿಸ್ಬೇಕಂತೇಳಿ ಫಂಡಮೆಂಟಲ್ ಡ್ಯೂಟಿ ಮಾಡಿದ್ದಾರೆ. ಫಂಡಮೆಂಟಲ್ ಡ್ಯೂಟಿ ಆಸ್ ಯು ಆಲ್ ಆಫ್ ನೋ ಏನಂತಂದರೆ ನಾಟ್ ಎನ್ಫೋರ್ಸಿಬಲ್, ಅದೇನು ಸ್ಟ್ರಿಕ್ಟಾಗಿ ಎನ್ಫೋರ್ಸಿಬಲ್ ಮಾಡೋಕ್ಕಾಗಲಿಲ್ಲ, ಇಂದ ಕೋರ್ಟ್ ಆಫ್ ಲಾ ಮಾಡೋಕ್ಕಾಗಲ್ಲ ನಾವು. ಸೊ ಹಂಗೆ ಅದೊಂದು ಪ್ರೊವಿಷನ್ ಇದೆ. 88th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿರ್ತದೆ, ಟ್ಯಾಕ್ಸಸ್ ಆನ್ ಸರ್ವಿಸಸ್. ಈಗ ಹೊಸದು ನಾವು ಅವಾಗಲೇ ಹೇಳಿದ್ವಲ್ಲ, ಹೊಸ ಏನಾದ್ರು ಚೇಂಜಸ್ ಬಂದರೆ, ನೀಡ್ಸ್ ಬಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಪ್ಡೇಟ್ ಆಗ್ಬೇಕಂದ್ರೆ ಅಮೆಂಡ್ಮೆಂಟ್ ಪ್ರೊಸೀಜರ್ ಇರಬೇಕಂದ್ರೆ ಅಲ್ಲಿ ಪರ್ಫೆಕ್ಟ್ ಎಕ್ಸಾಂಪಲ್ ಏನಂತಂದರೆ, ಮೊದಲು ಸರ್ವಿಸಸ್ ಇರಲೇ ಇಲ್ಲ. ಯಾವಾಗ ನಾವು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಬೇಕಾದ್ರೆ ಈಗೆಲ್ಲ ಸಾಫ್ಟ್ವೇರ್ ಎಲ್ಲ ಹೊಸ ಟೈಪ್ ಆಫ್ ಸರ್ವಿಸ್ ಡೊಮೈನ್ ಕ್ರಿಯೇಟ್ ಆಗಿದೆ, ಆ ಥರ ಇರಲಿಲ್ಲ. ಬಟ್ ಇನ್ 2003 ಇದನ್ನು ಹೊಸದು ಏನಂತಾರಲ್ಲ ಟ್ಯಾಕ್ಸಸ್ ಆನ್ ಸರ್ವಿಸಸ್ ಅಂತ ಕ್ರಿಯೇಟ್ ಮಾಡಿದ್ರು ಇವರು. ಇದು ಇನ್ನೇನು ಲಿಸ್ಟಲ್ಲಿ 92 ಇದು. ಆ ಥರ ಇದನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡೋದು 88ಇಂದ. 89 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿರುತ್ತಂದರೆ, NC/SC ಇತ್ತಲ್ಲ, ನ್ಯಾಷನಲ್ ಕಮಿಷನ್ ಫಾರ್ SC ಇತ್ತಲ್ಲ, ಅದರೊಳಗಿಂದ ಕಟ್ ಮಾಡಿ NC/ST ಹೊರಗಡೆ ತೆಗೆದು ಹೊಸ ಕಮಿಷನ್ ಸೆಟಪ್ ಮಾಡಿದರು. 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೇನಂತಂದರೆ, ನಂಬರ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ಲ ಅದು 15%ಕಿಂತ ಜಾಸ್ತಿ ಇರೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟಲ್ಲಿ ಇದ್ದಾರೆ ಅಂತಂದರೆ ಮಿನಿಸ್ಟರ್ಸು, ಟೋಟಲ್ ಸ್ಟ್ರೆಂತ್ 15%ಕಿಂತ ಜಾಸ್ತಿ ಹೋಗಿಲ್ಲ. ಹಾಗಾಗಿ ಆಮೇಲೆ 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಇದರಲ್ಲಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿ ಅಂಥೇಳಿ ಲ್ಯಾಂಗ್ವೇಜಸ್ನ 8th ಶೆಡ್ಯೂಲಲ್ಲಿ ಸೇರಿಸಿದ್ರು. 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೇನಂತಂದರೆ, ಆರ್ಟಿಕಲ್ 15(5) ಇದು ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಪ್ರೈವೇಟ್ ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ ಎಕ್ಸೆಪ್ಟ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್. ಎಲ್ಲ ಕಡೆಯೂ ಎಜುಕೇಷನ್ ಸಲುವಾಗಿ ರಿಸರ್ವೇಷನ್ಸ್ ಕೊಡಬೇಕು ಅಂಥೇಳಿ, ಎಲ್ಲ OBCಗೇನೇ ಇರಲಿ, SC/STಗೇನೇ ಇರಲಿ, ಎಲ್ಲರಿಗೂ ರಿಸರ್ವೇಷನ್ ಕೊಡಬೇಕಂತ 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹೇಳ್ತು. 95th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿರುತ್ತಂದರೆ, SC/STs ಲೋಕಸಭಾ ಅಸೆಂಬ್ಲಿ ಸೀಟ್ಸ್ ರಿಸರ್ವೇಷನ್ ಎಕ್ಸ್ಟೆನ್ಷನ್. ನಾವು ರೀಸೆಂಟಾಗಿ 2010ಇಂದ 20
ಏನು ಇನ್ಕ್ರೀಸ್ ಮಾಡಿದ್ವಲ್ಲ ಇಯರ್ಸ್ನ 60 ಇದು 70 ಮಾಡಿದ್ವಲ್ಲ, ಮೊನ್ನೆ ರೀಸೆಂಟಾಗಿ 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಅದು 2020ಇಂದ 2030 ತನಕ ಇನ್ಕ್ರೀಸ್ ಮಾಡಿದೆ ಆ ಥರದ್ದು. ಆಮೇಲೆ 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ಕೋಆಪರೇಟಿವ್ ಸೊಸೈಟಿ. ಆಮೇಲೆ 98 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡುತ್ತೆ. 99th ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಬಗ್ಗೆ ಮಾತಾಡುತ್ತೆ ಇದು. ಆಮೇಲೆ ಇದನ್ನು ಸ್ಟ್ರೈಕ್ ಡೌನ್ ಮಾಡಿದ್ರು ಸುಪ್ರೀಂ ಕೋರ್ಟ್, ಬೇಸಿಕ್ ಸ್ಟ್ರಕ್ಚರ್ ವೈಲೇಷನ್ ಮಾಡತ್ತೈತೆ ಅಂತ ಹೇಳಿ. ಬೇಸಿಕ್ ಸ್ಟ್ರಕ್ಚರ್ ವೈಲೇಷನ್ ಅಂದರೆ ಏನಂತ ನಾವು ಇನ್ನೊಂದು ವಿಡಿಯೋ ಮಾಡೋಣ. 100 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಾವು ಬೇರೆ ಬಾರಿ ಕೇಸ್ ನೋಡಿದ್ವಲ್ಲ, ಅದೇ ಥರ ಸೇಮ್ ಇಲ್ಲಿ ಕೂಡ ಇಂಡಿಯಾ ಮತ್ತು ಬಾಂಗ್ಲಾದೇಶ ಜೊತೆಗೆ ಒಂದಿಷ್ಟು ಕೂಚ್ ಬಿಹಾರ್ ಅಂಥೇಳಿ ಒಂದಿಷ್ಟು ಲ್ಯಾಂಡ್ ಬೌಂಡ್ರಿ ಡಿಸ್ಪ್ಯೂಟ್ಸ್ ಇದ್ದು ಅದನ್ನು ಸೆಟಲ್ಮೆಂಟ್ ಮಾಡ್ಬೇಕಂತ ಹೇಳಿ ಒಂದು ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಟ್ರೀಟಿ ನಾವು ಬಾಂಗ್ಲಾದೇಶ ಜೊತೆ ಸೈನ್ ಮಾಡಿದ್ವಿ. ಅದರದ್ದು 100 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದು. ಆಮೇಲೆ 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ GST ಬಗ್ಗೆ ಹೇಳುತ್ತೆ. 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ನಾವೇನು ರೀಸೆಂಟಾಗಿ ಇದು NC/SC ಒಳಗಿತ್ತಲ್ಲ, ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ SC ಅಂಡರೇ ಇದು NC/BCನೂ ಇತ್ತು. ಬಟ್ ಇದನ್ನು ಕಟ್ ಮಾಡಿ ಒಂದು ಸಪ್ರೇಟ್ ಏನಂತಾರಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ನ್ಯಾಷನಲ್ ಕಮಿಷನ್ ಕ್ರಿಯೇಟ್ ಮಾಡಿದ್ವಿ ಇದನ್ನು. ಸೊ 102nd ಅದು. 103rd ಏನು ಹೇಳುತ್ತೆ ಅಂದರೆ 103rd ಏನು ಹೇಳುತ್ತೆ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ಗೆ 10% ರಿಸರ್ವೇಷನ್ ಕೊಡ್ಬೇಕಂತ ಹೇಳಿದ್ರಲ್ಲ, ಯಾರು ಈ ರೆಗ್ಯುಲರ್ ರಿಸರ್ವೇಷನ್ಸ್ ಅಂಡರ್ ಕೌಂಟ್ ಆಗಿರಲ್ಲ ಅವ್ರಿಗೆ ಬಿಟ್ಟು ಇನ್ನು ಉಳಿದವ್ರಿಗೆ ಅದನ್ನು ಮತ್ತೆ ಎಕನಾಮಿಕ್ ಕಟ್ ಆಫ್ ಕೊಟ್ಟಿದ್ದಾರೆ. ಅಲ್ಲಿ ಕ್ರಿಮಿ ಲೇಯರ್ ಕಟ್ ಆಫ್ ಕೊಟ್ಟಿದ್ದಾರೆ. ಅಲ್ಲಿ 8 lakhsಕ್ಕಿಂತ ಒಳಗಡೆ ಇರಬೇಕು, ಆಮೇಲೆ ಎಷ್ಟು ಲ್ಯಾಂಡ್ ಇರಬಾರ್ದು ಅಂತೇಳಿ ಒಂದಿಷ್ಟು ಪ್ರೊವಿಷನ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ರಿಸರ್ವೇಷನ್ ಅದು. ಆಮೇಲೆ 104th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಾನು ಅವಾಗಲೇ ಹೇಳ್ದಂಗೆ ಏನಂತಂದರೆ ಇದು ಎಕ್ಸ್ಟೆನ್ಷನ್ ಮಾಡಿತ್ತು 2020ಇಂದ 2030 ತನಕ. SC/ST ಸೀಟ್ಸ್ ಇರುತ್ತಲ್ಲ ಲೋಕಸಭಾದಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಸೀಟ್ಸ್ ಏನಿರುತ್ತಲ್ಲ ಅದನ್ನು 70 yearsಯಿಂದ 80 yearsಗೆ ಇನ್ಕ್ರೀಸ್ ಮಾಡಿದರು ಟಿಲ್ 2030 ತನಕ. ಆಮೇಲೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್, ಇಲ್ಲಿವರೆಗೂ ನಾವು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ರಿಸರ್ವೇಷನ್ ಕೊಡ್ತೀವಿ 2 ಸೀಟ್ನ. ಆಮೇಲೆ ಸ್ಟೇಟ್ ಅಸೆಂಬ್ಲಿಯಲ್ಲಿ 1 ಸೀಟ್ ಕೊಡ್ತಿದ್ವಲ್ಲ, ಅದನ್ನು ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ತೆಗೆದಾಕ್ಬಿಟ್ರು ಇದರಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.